ನನಗೆ ಈ ಒಂದು ಪರ್ಟಿಕ್ಯುಲರ್ ಕಮೆಂಟ್ ನೋಡಿದ್ಮೇಲೆ ತುಂಬಾ ಡಿಸ್ಟರ್ಬ್ ಆಗಿದ್ದೀನಿ. ಸೊ ನಾನು ಇದ್ರ ಬಗ್ಗೆ ಮಾತಾಡ್ಲೇಬೇಕಂತ ನಾನು ಬಂದೆ. ಮಡ್ಲಕ್ಕಿ ಹೂ ಇದ್ರೆ ಅಂದ್ರೆ ಗಂಡ ಇಲ್ದಿರೋ ಹೆಣ್ಣಿಗೆ ಮಡ್ಲಕ್ಕಿ ಹೂ ಇದ್ರೆ ಒಳ್ಳೇದಾಗಲ್ಲ ಅಂತ ಏನೋ ಕಮೆಂಟ್ ಮಾಡಿದ್ದಾರೆ. ಈ ತರ ಇನ್ನೂ ಥಿಂಕ್ ಮಾಡ್ತಾ ಇದ್ದಾರೆ. ನೀವ್ ಅವತ್ತು ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ರಿ ಈ ತರ ಮಾಡ್ತಾರೆ ಅಂತ ಹತ್ಕೊಂಡ್ರಿ. ಅದಕ್ಕೋಸ್ಕರ ನಾನು ನಿಮ್ ಮುಂದೆ ಇದನ್ನ ಮಾತಾಡ್ತಾ ಇರೋದು ಇವತ್ತು. ಇಲ್ಲ ಅಂತಂದ್ರೆ ನಾನು ನಿಮ್ಮನ್ನ ಹರ್ಟ್ ಮಾಡ್ತಾ ಇರ್ಲಿಲ್ಲ ಇವತ್ತು ಹೇಳ್ಬಿಟ್ಟಿದ್ದನ್ನ. ಆ ತರ ಥಾಟ್ಸ್ ನ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ನಿಮ್ಗೆ ನೀವು ಹೆಸರು ಏನ್ ಇಟ್ಕೊಂಡಿದೀರಾ ಲಕ್ಷ್ಮಿ ಅಂತ. ಲಕ್ಷ್ಮಿ ಅಂತ ಹೆಸರು ನಿಮ್ಗೆ ಡೆಫಿನೆಟ್ಲಿ ಸೂಟ್ ಆಗ್ತಾ ಇಲ್ಲ. ಅದನ್ನ ಪ್ಲೀಸ್ ಚೇಂಜ್ ಮಾಡಿ. ಅದಕ್ಕೆ ನನಗೆ ಏನ್ ರಿಪ್ಲೈ ಮಾಡ್ಲಿ ಅಂತ ಹೇಳುವಾಗ ಒಬ್ರು ರಿಪ್ಲೈ ಮಾಡಿದ್ರು, ಹೆಣ್ಣು ನಿತ್ಯ ಮುತ್ತ ಇದೆ ಅಂತ. ಕಮೆಂಟ್ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು. ಯಾಕೆ ಮದ್ವೆ ಆದ್ಮೇಲೆ ನೀವು ಕುಂಕುಮ ಹಾಕ್ತಾ ಇದ್ದಿದ್ದ? ಮುಂಚೆನೆ ಹಾಕ್ತಾ ಇದ್ರಿ ತಾನೆ? ಮುಂಚೆನೆ ಎಲ್ಲ ಹೂವು ಮುಡ್ತಿದ್ದೆ ಎಲ್ಲ ಮಾಡ್ತಿದ್ರಿ ತಾನೆ? ಗಂಡ ಇಲ್ಲ ಅಂತಂದ್ರೆ ಏನು ಹೆಣ್ಣಿಗೆ ವ್ಯಾಲ್ಯೂ ಇಲ್ವಾ? ಝೀರೋ ಅಂತನಾ? ಹೆಣ್ಣಾಗಿದ್ಕೊಂಡು ಒಂದು ಹೆಣ್ಣಿಗೆ ಹೇಳ್ಬೋದ ಆತರ? ಅದೇ ನೀವು ಕೊಡ್ಬೇಡಿ. ನಿಮಗೆ ಆತರ ಓಕೆ ನಿಮ್ಮನೆಗೆ ಒಳ್ಳೇದಾಗಲ್ಲ ಅಂತಂದ್ರೆ ನೀವು ಕೊಡ್ಬೇಡಿ. ಕೊಡೋರ್ನ ಯಾಕೆ ತಡಿತೀರಾ ಅಲ್ವಾ? ಅವ್ರು ಕೊಟ್ಟಿದ್ದಕ್ಕೆ ಅವ್ರು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ. ಈ ತರ ಕೂತ್ಕೊಂಡು ಕಮೆಂಟ್ ಹಾಕೋರು ನೀವ್ ಯಾವ ಸ್ಥಿತಿಯಲ್ಲಿದ್ದೀರಾ ಅಂತ ನೀವು ನೋಡ್ಕೊಳ್ಳಿ ದಯವಿಟ್ಟು. ಆತರ ಯಾವತ್ತು ಕಮೆಂಟ್ ಮಾಡಬೇಡಿ. ಏನ್ ಹೇಳ್ತೀರಾ ಮಲ್ಲಮ್ಮ ಇಂಥವ್ರಿಗೆಲ್ಲ? ಏನ್ ಹೇಳ್ಬೇಕು, ನಮ್ ಕಡೆ ಎಲ್ಲ ದೂರ ಸರಿ ಎಲ್ಲ ಮಾಡಿ ಬಿಟ್ರಿ ಅಂದಾರ ಎಲ್ಲ. ಮೇಡಮ್ ಅವ್ರ ಮನೆಯಲ್ಲಿ, ರಾಜೇಶ್ ಅವ್ರ ಮನೆಯಲ್ಲಿ ಅವ್ರು ಮಾಡಿದ್ ನೋಡಿ ನಮ್ಗೆ ಖುಷಿ ಆಯ್ತ್ರಿ. ನೀವು ಅಲ್ವಾ? ಅವ್ರಿಗೆ ಒಳ್ಳೇದಾಗ್ಲಿ ಅಲ್ವಾ? ಅವ್ರಿಗಿನ ಒಳ್ಳೇದಾಗಲ್ರಿ.